ಈ ಕಡೆಯಿಂದ ಮಧ್ಯದಲ್ಲಿ ಮಾತಾಡ್ರಿ ಯಾಕ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಫಸ್ಟ್ ಮಾತಾಡು. ಸಿಪ್ಪು ಒಳ್ಳೆ ಆಯ್ತು ಸಮುದ್ರ ಸಿಪ್ಪೋಡ್ಸಕ್ಕೆ ಇದೇನು ಎಲ್ಲ ಮಧ್ಯ ಹಾಕ್ಬಿಟ್ಟು ಮಗನೇ ಅದೇ ಹೂವಣ ಆ ಮಧ್ಯ ನಾನ್ ತಾನೇ ಕುತ್ಕೋಬೇಕಾಗಿತ್ತು ಹಂಗಿದ್ರೆ ಹೆಂಗ್ ಕುತ್ಕೊಂಡ್ರ ಕಂದ. ಹಾಯ್ ಎಲ್ಲರಿಗೂ ನಮಸ್ತೆ, ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ. ಆ್ಯಂಡ್ ರೇಷ್ಮೆ ಸೀರೆ ನಮ್ಮ ರೇಷ್ಮೆ ಇದ್ದಾಳೆ, ಸೊ ನಮ್ಮ ಇದ್ದಾನೆ ಕಾಳಿದಾಸ, ಸೊ ಅವರಿಬ್ಬರು ಮಾತಾಡ್ತಾರೆ. ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಹೆಣ್ಮಕ್ಳು ಎಳ್ಬೀರಿ, ಗಂಡು ಮಕ್ಕಳು ಕಿಚಾಯಿಸಿ ಖುಷಿಯಾಗಿರಿ, ಒಳ್ಳೇದು ಮಾತಾಡಿ. ಹ್ಯಾಪಿ ಸಂಕ್ರಾಂತಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಶಿವ ಶಿವ ಸಾಂಗ್ ಸೆಲೆಬ್ರೇಟ್ ಮಾಡ್ತಾ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಬೇಗ 2ನೇ ಹಾಡು ರಿಲೀಸ್ ಆಗುತ್ತೆ. ಹೌದಾ? ಯಾವಾಗ ಯಾವಾಗ ಮಗ ನಿನ್ಗೇನ ಗೊತ್ತಾ? ಇಲ್ಲ ಅಪ್ಪ ಹಾಗಾದ್ರೆ ನಾವು ಹೋಗ್ತೀನಿ, ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ 2ನೇ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇಲ್ಲಿ ಯಾವಾಗ ಮಗನೇ? ಯಾವಾಗ? ಆದಷ್ಟು ಬೇಗ, ಅತಿ ಶೀಘ್ರದಲ್ಲಿ. ಅದೇ ಯಾವಾಗ ಯಾವಾಗ ಹೇಳ, ನನಗಂತೂ ಗೊತ್ತಿಲ್ಲ ಗುರುವೆ, ನಿಜವಲ್ಲ ಮಗ. ಇದ್ಯಾರ ಯಾರೋ ಕೇಳಿದ್ರೆ ನನಗೂ ನಿಮ್ಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ. ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಾ? ರೆಕಾರ್ಡ್ ಆಗ್ತಿದೇನಾ? ಹೌದಾ? ಥ್ಯಾಂಕ್ ಯು. ಆದಷ್ಟು ಬೇಗ ಸಾಂಗ್, ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ. ನಿಮ್ ಸಪೋರ್ಟ್ ನಮ್ಮ ಇಡೀ ತಂಡ. ಅದನ್ನ ಹೇಳ್ಬಿಡಿ, ರಿಲೀಸ್ ಯಾವಾಗ ಅಂತ ಕೇಳ್ಬಿಡ್ರಪ್ಪ. ಈ ಸಾಂಗ್ ಏನೋ ಬರ್ತಂದ ಕೇಳ್ಬಿಡಿ. ನಿಜ ಹೇಳ್ತೀನಿ, ಇಲ್ಲಿ 2ನೇ ಹಾಡು 14th ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇಗೆ. ಸುಬ್ರೀತ್ ಸರ್, ವೆಂಕಟ್ ಸರ್ ಕೇಳಿಸ್ಕೊಂಡ್ರಾ? ನಮಗೂ ಇದಕ್ಕೆ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ. ಹೇಳಿ ಮೇಡಮ್, ಅನೌನ್ಸ್ ಮಾಡ್ಬಿಡಿ. ನೀವೇ ಹೇಳಿದ್ರಿ ನಮ್ಮ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀವಿ ಅವ್ರಿಗೆಲ್ಲ ಅಂತ. ನಾವು ನಿನ್ಗೆ ಪರ್ಸನಲ್ ಆಗಿ ಸುಮ್ಮನೆ ಹೇಳಿದ್ದು, ನಿನಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀನಿ ಮಗನೇ ಅಂತ. ನೀನು ಹೋಗ್ಬಿಟ್ಟು ಊರು ತುಂಬಾ ಹೇಳ್ಕೊಂಡ್ಬಿಟ್ರು ನೀನು. ಸೊ ಅವರು ಪರ್ಸನಲ್ ಆಗಿ ಹೇಳಿದ್ರು ಅವ್ರ ಚಾನೆಲ್ಗೂ. ಯಾರು ನೋಡಲ್ಲಿ ಅದು ಎಡಿಟ್ ಮಾಡ್ತೀರಲ್ಲ ಮೇಡಮ್, ಅದು ಕಿತ್ತಾಕ್ಬಿಡಪ್ಪ. ನನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಅವರೆಲ್ಲ ಹೇಳ್ತಾರೆ. ಫೆಬ್ರವರಿ 14ನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ, ಇಡೀ ಎಂಟೈರ್ ಟೀಮು. ಡೈರೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದೇ ನಮ್ಮ ಕೇಳಿ ಕೊಟ್ಟಾದ್ಮೇಲೆ ನಾವೇನು ಕೊಡೋದು, ಸೇಮ್ ಟು ಸೇಮ್ ಕಟ್ ಅಂಡ್ ಪೇಸ್ಟ್ ಅಷ್ಟೇ. ಸೊ ವ್ಯಾಲೆಂಟೈನ್ಸ್ ಡೇಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ, ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲೀಸ್ ಎಲ್ಲರೂ, ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್. ಅದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಸೊ 2 ಲಕ್ಷ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ, ಹೋಗ್ತಾ ಇದೆ. ತುಂಬ ಥ್ಯಾಂಕ್ಸ್ ರಿಯಲಿ. ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದ್ದೀರಾ. ಆ್ಯಂಡ್ ನೆಕ್ಸ್ಟ್ 14th ಬರ್ತಾ ಇದೆ ವ್ಯಾಲೆಂಟೈನ್ಸ್ ಡೇಗೆ. ಆಯ್ತು, ಅನೌನ್ಸ್ಮೆಂಟ್ ಏನು ಪಕ್ಕ 14th ಫೆಬ್ರವರಿ ನಮ್ಮ 2nd ಸಾಂಗ್ ರಿಲೀಸ್ ಆಗ್ತಿದೆ. ಸೊ ಶಿವ ಎಷ್ಟು ಪ್ರೀತಿ ತೋರಿಸಿದ್ದೀರಾ, ಇನ್ನು ಜಾಸ್ತಿ 2nd ಸಾಂಗಿಗೂ ತೋರಿಸಿ ಅಂತ ಕೇಳ್ಕೊತೀವಿ. ಆ್ಯಂಡ್ ಅದ್ಭುತವಾದ ಸಾಂಗ್ ಬರುತ್ತೆ. ತುಂಬ ಅಂದರೆ ಈ ಶಿವ ಐ ಥಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದೆನ್ ಬರ್ತಿದೆ ವ್ಯಾಲೆಂಟೈನ್ಸ್ ಡೇ. ಸೊ ಒಳ್ಳೆ ಗಿಫ್ಟು. ಸೊ ಥ್ಯಾಂಕ್ ಯು ಸೋ ಮಚ್.